ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ತರಿಯ ಉಂಡೆ. ಇದು ಬೆಳಿಗ್ಗೆಯ ತಿಂಡಿಗೆ ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ 1 ಕಪ್ಪು ಅಕ್ಕಿ ತರಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು ಇಷ್ಟೇ ಬೇಕಾಗೋದು. ಮೊದಲು ಬಾಣಲೆಗೆ ಒಗ್ಗರಣೆ ಮಾಡಿಕೊಳ್ಳುವ. ತೆಂಗಿನೆಣ್ಣೆ 4 ಚಮಚ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಅದು ಕೆಂಪಾದ ನಂತರ ಅದಕ್ಕೆ ಹಸಿಮೆಣಸನ್ನು ಚಿಕ್ಕದಾಗಿಯೂ ಕಟ್ ಮಾಡಿ ಹಾಕ್ಬೋದು. ನಾನು ಮಕ್ಕಳು ತಿಂತಾರೆ ಅಂತ ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಆಮೇಲೆ ಅದಕ್ಕೆ 1 ಕಪ್ ಅಕ್ಕಿ ತರಿಗೆ 2 ಕಪ್ಪು ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿರಬೇಕು. ಆ ನೀರನ್ನು ಹಾಕಿದರೆ ಬೇಗ ಆಗ್ತದೆ ಅಂತ. ಅದನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಶುರುವಾದ ನಂತರ ಅಕ್ಕಿ ತರಿನ ಹಾಕಬೇಕು. ಇದೊಂಥರ ಅಕ್ಕಿ ತರಿಯ ಉಪ್ಪಿಟ್ಟೆ. ರವೆ ಬದಲಿಗೆ ಅಕ್ಕಿ ತರಿ ಹಾಕೋದು. ಆಮೇಲೆ ಅದು ಗಟ್ಟಿಯಾಗಿರೋವರೆಗೆ ಮಗಚಬೇಕು. ಇದು ಗಟ್ಟಿಯಾಗಲಿಕ್ಕೆ ಶುರುವಾದಾಗ ಅದಕ್ಕೆ 1 ಕಪ್ಪು ಫ್ರೆಶ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಗ್ಚಿ ಒಲೆ ಆಫ್ ಮಾಡ್ಬೋದು. ಆಮೇಲೆ ಅದು ಫುಲ್ ತಣ್ಣಗಾಗಿರೋವರೆಗೆ ಬಿಡಬೇಕು. ತುಂಬ ಆರೋಗ್ಯಕರವಾದ ಇಂಥ ತಿಂಡಿಗಳನ್ನು ಬೆಳಿಗ್ಗೆ ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಮಾಡಲಿಕ್ಕೂ ಸುಲಭ. ಒಂದು ಸ್ಟೀಮರನ್ನು ಇಟ್ಕೊಳ್ಬೇಕು. ಕಡ್ಬಿನ ಅಟ್ಟದಲ್ಲಿ ಅಡಿಗಡೆ ನೀರು ಹಾಕಿ ತಡೆ ಇಟ್ಟು ಬಾಳೆ ಎಲೆ ಇಟ್ಟು ಮೇಲ್ಗಡೆ ಈ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದು ತಣ್ಣಗಾದಾಗ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಕೈಗೆ ಅಂಟುತ್ತೆ ಅಂತ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಒರೆಸ್ಕೊಂಡೆ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಅದನ್ನು ಅಟ್ಟದೊಳಗೆ ಇಟ್ಟು ಬೇಯಿಸೋದು. ಯಾವ ಶೇಪಿನ ಉಂಡೆನೂ ಮಾಡ್ಬೋದು, ದೊಡ್ಡ ಸೈಜ್ ಅಥವಾ ಚಿಕ್ಕದಾದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡು ಅಟ್ಟದೊಳಗಿಟ್ಟು ಒಂದು 10 ನಿಮಿಷ 15 ನಿಮಿಷ ಬೇಯಿಸಿದರೆ ಸಾಕು. ಮೇಲ್ಗಡೆ ಇನ್ನೊಂದು ಬಾಳೆ ಎಲೆ ಮುಚ್ಚಿದೆ, ಸೆಕೆ ನೀರು ಅದಕ್ಕೆ ಬೀಳಬಾರ್ದು ಅಂತ. ಇದಕ್ಕೊಂದು ಚಟ್ನಿ ಮಾಡುವ. ತೆಂಗಿನಕಾಯಿ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ರುಬ್ಬಿ ಅದಕ್ಕೊಂದು ಮೇಲಿಂದ ಚಂದದ ಒಗ್ಗರಣೆ ಕೊಟ್ಟರೆ ಚಟ್ನಿ ತಯಾರಾಯಿತು. ಬರೀ ತುಪ್ಪದೊಂದಿಗೂ ತಿನ್ಬೋದು. ಚಟ್ನಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. 15 ನಿಮಿಷ ಆದಮೇಲೆ ಬಾಳೆಲೆ ತೆಗೆದ್ರೆ ಘಮ್ ಅಂತ ಪರಿಮಳದಿಂದ ಕೂಡಿದ ಅಕ್ಕಿ ತರಿ ಉಂಡೆ ರೆಡಿಯಾಯಿತು. ನೀವೆಲ್ಲ ಮನೇಲಿ ಮಾಡಿ ತಿಂದು ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೈಡಲ್ಲಿ ಬೆಲ್ ಬಟನ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ. ರುಚಿಕರವಾದ ಆರೋಗ್ಯಯುತವಾದ ಅಕ್ಕಿ ತರಿ ಉಂಡೆನ ಮಾಡಿ ತಿಂದು ಸಂತೋಷಪಡಿ. ಥ್ಯಾಂಕ್ ಯು.